ಸೊಸೆ 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 ನಾನು ಸೀತಾರಾಮಯ್ಯ ಮಾತಾಡ್ತಿರೋದು. ಸ್ವಾಮೀಜಿಯವರಿಗೆ ಫೋನ್ ಕೊಡ್ತೀನಪ್ಪ. ಗುರುಜಿ, ಸೀತಾರಾಮಯ್ಯ ಫೋನ್ ಮಾಡಿದ್ರು. ಹೇಳಿ. ರಾಘವ ಆಶ್ರಮಕ್ಕೆ ಬಂದು ಉಂಗುರ ತಗೋಬೇಕಾಗಿತ್ತು. ಆದರೆ ಅವನು ಬರೋಕ್ಕಾಗಲ್ಲ ಅಂತಿದ್ದಾನೆ. ನಮ್ಮ ಇಷ್ಟಗಳನ್ನ ಬೇರೆಯವ್ರ ಮೇಲೆ ಹೇರಿದಾಗ ಹೀಗೆ ಆಗುತ್ತೆ. ನಾನು ಫೋನ್ ಮಾಡಿದ್ದು ಆ ಉಂಗುರನ ಬೇರೆ ಯಾರಾದರೂ ತಂದು ನಮ್ಮ ಮನೆಗೆ ತಲುಪಿಸೋಕ್ಕಾಗುತ್ತಾ ಅಂತ. ಆಯ್ತು, ಅದನ್ನ ತಲುಪಿಸೋ ವ್ಯವಸ್ಥೆ ಮಾಡ್ತೀನಿ. ಉಂಗುರಗಳಿಗೆ ಮನಸ್ಸಿರಲ್ಲ, ಅದನ್ನ ತೊಡಸೋರ್ಗೆ ಮನಸ್ಸಿರುತ್ತೆ. ಇಡ್ತೀನಿ. ಕೀರ್ತಿನ್ ಕರಿಯ. ಕೀರ್ತಿ, ಗುರುಗಳು ನಿನ್ನನ್ನು ಕರಿತಾ ಇದ್ದಾರಮ್ಮ. ನಿನ್ನ ಕಣ್ಣುಗಳು ರಾಘವನ್ನು ಹುಡುಕ್ತಾ ಇದೆ ಅಲ್ವೇನಮ್ಮ? ಇಲ್ಲ ಗುರುಜಿ, ಅದು ಅವನು ಬಂದಿಲ್ಲ, ಬರ್ತಾ ಇಲ್ಲ. ಈಗ ತಾನೇ ಸೀತಾರಾಮಯ್ಯನವ್ರು ಫೋನ್ ಮಾಡಿ ಆ ಉಂಗ್ರನ ಮನೆಗೆ ತಲುಪಿಸೋ ವ್ಯವಸ್ಥೆ ಮಾಡಿ ನಮ್ಮನೆಯವ್ರು ಯಾರೂ ಬರೋಕ್ಕಾಗ್ತಿಲ್ಲ ಅಂತ. ರಾಘವನ್ನ ನೋಡ್ಬೇಕು ಅಂತ ಕಾಯ್ತಾ ಇದ್ದೆ ಅಲ್ವಾ? ಅವರನ್ನ ನೋಡೋ ಕೊನೆ ಅವಕಾಶ ಅನ್ಕೊಂಡಿದ್ದೆ. ಆದ್ರೆ ನಾವ್ ಅನ್ಕೊಂಡ ಹಾಗೆ ಏನೂ ಆಗಲ್ವಲ್ಲ. ನೋಡಪ್ಪ, ನೀನು ಶ್ರೀಹರ್ಷ ಆ ಉಂಗ್ರನ ಅವ್ರ ಮನೆಗೆ ತಲುಪಿಸ್ಬಿಡಿ. ಗುರುಜಿ, ದಯವಿಟ್ಟು ಅವಕಾಶ ನನಗೆ ಕೊಡಿ. ನಾನೇ ಅವ್ರ ಮನೆಗೆ ಹೋಗಿ ಉಂಗ್ರನ ಕೊಟ್ಟು ಬರ್ತೀನಿ. ಅಲ್ಲಮ್ಮ, ನೀನ್ ಹೋಗಿ ನಿಶ್ಚಿತಾರ್ಥ ಮುಗಿದ್ಮೇಲೆ ರಾಘವ್ ನನಗೆ ಸಂಬಂಧಪಟ್ಟವರಲ್ಲ. ಆಮೇಲೆ ರಾಘವನ್ನ ನೆನ್ಸ್ಕೊಳ್ಳೋದು ತಪ್ಪು, ಅವರನ್ನ ಮನ್ಸಲ್ಲಿ ಇಟ್ಕೊಳ್ಳೋದು ತಪ್ಪು. ಅವ್ರು ನನ್ನವರು ಅನ್ನೋ ದೃಷ್ಟಿಲಿ ನೋಡೋದು ತಪ್ಪು. ಆದ್ರೆ ಇವತ್ತು ಒಂದಿನದ ಮಟ್ಟಿಗಾದ್ರೂ ರಾಘವ್ ನನ್ನವರು ಅಂತ ನೋಡ್ಬೋದು. ಆ ಕೆಟ್ಟ ಕನ್ಸ್ ಕಂಡ್ಮೇಲೆ ನನ್ಗೆ ಯಾಕೋ ರಾಘವ್ನ ನೋಡ್ಬೇಕು ಅಂತ ತುಂಬಾ ಅನ್ನಿಸ್ತಿದೆ ಗುರುಜಿ. ಅವನ್ನ ಒಂದ್ಸಲ ನೋಡಿದ್ರೆ ಮನ್ಸಿಗೆ ಸಮಾಧಾನ ಅನ್ನಿಸ್ಬೋದು. ಅದಕ್ಕೆ ದಯವಿಟ್ಟು. ನಿನ್ನಾಸೆ ಅದೇ ಆಗಿರುವಾಗ ನಾನು ಯಾಕಮ್ಮ ಬೇಡ ಅಂದೆ? ಹೋಗ್ಬಾ, ಉಂಗುರ ಹಾಕ್ಕೊಟ್ಟು. ಕಾಡೋ ಮನಸ್ಸನ್ನ ಕಾಯೋದು ಕಷ್ಟ, ಇಷ್ಟಗಳೇ ಕಷ್ಟ ಕೊಡೋದು. ಹೋಗ್ಬಾ. ಯಾಕೋ ಇಲ್ಲಿ ಬಂದು ಕೂತಿದ್ಯಾ? ಯಾಕೆ, ನಿನಗೇನಾದ್ರೂ ಪ್ರಾಬ್ಲಮ್ಮಾ? ನನಗೇನೋ ಪ್ರಾಬ್ಲಮ್ ಇಲ್ಲ ಕಣೋ. ನಡೀತಿರೋದು ನಿನ್ನ ನಿಶ್ಚಿತಾರ್ಥ. ನಿನ್ನ ನಿಶ್ಚಿತಾರ್ಥದ ಉಂಗ್ರನ ನೀನೇ ಆಶ್ರಮಕ್ಕೆ ಹೋಗಿ ತಗೊಂಡ್ಬರ್ಬೇಕು. ಆ ಕೆಲಸನೆಲ್ಲ ಬಿಟ್ಟು ಇಲ್ಲಿ ಬಂದು ಕೂತ್ರೆ ಹೇಗೆ? ಅದು ನಮ್ಮ ಮನೆ ವಾಡಿಕೆ. ಅದರಿಂದ ಏನೂ ಆಗೋದಿಲ್ಲ. ಹಾಗಂತ ನಡ್ಸ್ಕೊಂಡ್ ಬಂದಿರೋ ಸಂಪ್ರದಾಯನ ಬಿಡಕ್ಕಾಗತ್ತ ರಾಘವ? ಅಣ್ಣ, ನಿನ್ನ ನಿಶ್ಚಿತಾರ್ಥದ ಉಂಗ್ರನ ನೀನೇನು ಹೋಗಿ ತರ್ಲಿಲ್ವಲ್ಲ? ಅದನ್ನ ಹೋಗಿ ತಂದವನು ನಾನು.
ಆದ್ರೂ ನಿನ್ ನಿಶ್ಚಿತಾರ್ಥ ಆಯ್ತು ತಾನೆ. ಸಂಪ್ರದಾಯ ಮುರಿದ್ರು ಸಂದರ್ಭ ಅದ್ರ ಕೆಲ್ಸನ ತನ್ ಪಾಡಕ್ ತಾನು ಮಾಡ್ತಾನೆ ಇರುತ್ತೆ. ಯಾರೇ ಹೋಗ್ತಂದ್ರು ಸಮಸ್ಯೆ ಏನೂ ಆಗೋದಿಲ್ಲ. ಈಗೇನು ನಿನಗ್ ಮದ್ವೆ ಆಗ್ಲಿಲ್ವಾ? ಅದಕ್ಕೇನಾದ್ರು ತೊಂದರೆ ಆಯ್ತಾ ಹೇಳು? ಸುಮ್ನೆ ಪದ್ಧತಿ ಅಂತ ನಾವು ಮಾಡ್ಕೊಳ್ಳೋದಷ್ಟೇ. ರಾಘವ, ಆದ್ರೂ ನೀನು ಅಲ್ಲಿಗೆ ಹೋಗ್ಬೇಕಾಗಿತ್ತು ಕಣೋ. ಅಷ್ಟಕ್ಕೂ ನೀನು ಆಶ್ರಮಕ್ಕೆ ಹೋಗೋದ್ರಿಂದ ಪ್ರಾಬ್ಲಮ್ ಏನು ಹೇಳು? ಅಲ್ಲಿ ಕೀರ್ತಿ ಇದ್ದಾಳೆ. ಅಲ್ಲಿ ಹೋಗಿ ನಾನು ಅವಳ ಮುಖ ನೋಡಿದ್ರೆ ಮನೆಗೆ ವಾಪಸ್ ಬರೋದಿಲ್ಲ. ಹಾಗಂತ ಮನೆಯವ್ರ ಒತ್ತಾಯಕ್ಕೆ ಈ ಮದುವೆನ ಒಪ್ಕೊಂಡಿರೋ ಮುಖನ ಹೊತ್ಕೊಂಡು ಅವಳನ್ನ ಫೇಸ್ ಮಾಡೋ ಧೈರ್ಯ ಕೂಡ ನನಗಿಲ್ಲ. ಹಾಗಂತ ಇಲ್ಲಿ ನಡೆಯೋ ಮದುವೆಗೆ ಏನಾದರೂ ತೊಂದರೆ ಆದ್ರೆ? ಆಗಲ್ಲ. ಈಗ ನೀನ್ ಇಷ್ಟಪಟ್ಟವ್ರು ನಿನಗೆ ಸಿಕ್ಕಿಲ್ವಾ? ನೀನ್ ಸಂತೋಷವಾಗಿಲ್ವಾ? ನಾವ್ ಅಂದ್ಕೊಂಡಿದ್ದು ನಮಗ್ ಸಿಗ್ಬೇಕು ಅಂತ ನಮ್ಮ ಹಣೆಯಲ್ಲಿ ಬರ್ದಿದ್ರೆ ಅದು ಸಿಕ್ಕೇ ಸಿಗುತ್ತೆ. ಅಕಸ್ಮಾತ್ ಸಿಗಬಾರ್ದು ಅಂತ ಡಿಸೈಡ್ ಆಗಿದ್ರೆ ತಿಪ್ಪರ್ಲಾಗ ಹೊಡೆದ್ರು ಸಿಗಲ್ಲ. ಕೀರ್ತಿ ವಿಷಯದಲ್ಲಿ ಎಷ್ಟೊಂದು ಎಮೋಷನಲ್ ಆದ್ರೆ ಹೇಗೋ. ಈಗ ಇಲ್ಲಿರೋ ಪರಿಸ್ಥಿತಿ ಏನಾದ್ರೂ ಅರ್ಥ ಮಾಡ್ಕೊ. ಇದು ಕೀರ್ತಿ ವಿಷಯ ಅಲ್ಲ ಅಣ್ಣ, ಪ್ರೀತಿ ವಿಷಯ. ಈ ಹಾಳಾದ ಹೃದಯಕ್ಕೆ ಪ್ರೀತಿನ ಕೊಡಕ್ ಬರುತ್ತೆ ಹೊರತು ಅದನ್ನ ವಾಪಸ್ ತಗೊಳ್ಳೋದಕ್ ಬರಲ್ಲ. ಅವಳು ನೋಡಿದ ತಕ್ಷಣ ನಾನು ಏನಾಗ್ತೀನೋ ನನಗೆ ಗೊತ್ತಿಲ್ಲ. ಅಣ್ಣ ಪ್ಲೀಸ್, ಈ ವಿಷಯದಲ್ಲಿ ನನ್ನನ್ನು ಬಲವಂತ ಮಾಡಕ್ ಹೋಗ್ಬೇಡ. ಹಾಗೇನಾದ್ರೂ ನಾನು ಅಲ್ಲಿಗೆ ಹೋದ್ರೆ ಕೊಟ್ಟಿರೋ ಮಾತನ್ನ ಮರೆತು ಈ ಮನೆಯವ್ರ ವಿರುದ್ಧವಾಗಿ ನಿಂತ್ಬಿಡ್ತೀನಿ. ಕೀರ್ತಮ್ಮರು ಬನ್ನಿ ಬನ್ನಿ ಬನ್ನಿ. ಅಪ್ಪಾಜಿ ಅಪ್ಪಾಜಿ, ಕೀರ್ತಮ್ಮರು ಆಶ್ರಮದಿಂದ ಬಂದಿದ್ದಾರೆ. ಬನ್ನಿ ಬನ್ನಿ. ಅದನ್ನ ಯಾಕಷ್ಟು ಜೋರಾಗಿ ಹೇಳ್ತಿದ್ದೀರಿ ಅಣ್ಣ? ಇಷ್ಟಕ್ಕೂ ನಾನ್ ಬಂದ್ರೆ ನಿಮ್ಗೆ ಯಾಕೆ ಇಷ್ಟೊಂದು ಸಂತೋಷ ಆಗ್ತಿದೆ? ನನ್ ಸಂತೋಷ ಬಿಡಮ್ಮ. ಅದು ಬನ್ನಿ ಬನ್ನಿ. ಕೀರ್ತಿ, ಒಳಗ್ ಬರ್ಬೇಡಮ್ಮ, ಒಂದ್ ನಿಮಿಷ ಇಲ್ಲೇ ನಿಂತ್ಕೋ. ಯಾಕಮ್ಮವ್ರೆ, ಕೀರ್ತಮ್ಮವ್ರಿಗೆ ಒಳಗ್ ಬರೋ ಹಕ್ಕಿಲ್ವಾ? ಇದೆಯಪ್ಪ, ಖಂಡಿತ ಇದೆ. ಆದರೆ ಆಕೆ ಮನೆ ತನಕ ಯಾಕೆ ಬಂದಿದ್ದಾಳೆ ಅನ್ನೋದ್ರ ಹಿಂದೆ ಬೇರೆನೇ ಉದ್ದೇಶ ಇದೆ. ಹಾ, ಗುರುಜಿ ಉಂಗ್ರ ಕೊಟ್ಬಾ ಅಂತ ಕಳ್ಸಿದ್ರು. ಅದ್ ನೀನ್ ಬಂದಿದ ತಕ್ಷಣನೇ ನಮ್ಗೆಲ್ರಿಗೂ ಗೊತ್ತಾಯ್ತು. ತಗೊಳ್ಳಿ. ಹಾ ಹಾ ಹಾ, ಇದನ್ನ ಬೇರೆಯವ್ರು ತಗೋಬಾರ್ದಮ್ಮ. ಮದ್ವೆ ಆಗೋ ಗಂಡೇ ಬಂದು ಸ್ವೀಕರಿಸ್ಬೇಕು. ಸ್ವೀಕರಿಸಿ ಒಳಗಡೆ ತಗೊಂಡು ಹೋಗ್ಬೇಕು. ಗಾಯತ್ರಿ, ಆ ರಾಘವನ್ ಕರ್ಕೊಂಡ್ ಬಾ. ರಾಘವ, ಆಶ್ರಮದಿಂದ ನಿಶ್ಚಿತಾರ್ಥದ ಉಂಗುರ ಬಂದಿದೆ. ಅದನ್ನ ತಗೊಳಕ್ ನೀನೇ ಬರ್ಬೇಕಂತೆ. ಬಾ. ನೀನೇ ಹೇಳ್ದಲ್ಲಪ್ಪ, ಸಂದರ್ಭ ಏನೋ ಮಾಡಕ್ಕಾಗಲ್ಲ ಅಂತ. ಗೋಪುರದೊಳಗೆ ಇರುವ ಪ್ರೀತಿಗೆ ಗೌರಿಯ ಕಟ್ಟುವುದು ಥರವೇನು?
ಜನಿಸಿದ ಪ್ರೀತಿಯ ಹೇಳದೆ ತಡೆವ ಮರಣ ದಂಡನೆ ಸರಿಯೇನು ಸನಿಹದಲ್ಲಿರೋ ಹೃದಯಕ್ಕೆ ಹೇಳಲು ಮೇಘದೂತನೇ ಬರಬೇಕೇ ಸನ್ನೆಯಲ್ಲಿಯೂ ಸಾರುವ ನುಡಿಗೆ ಆಗಸವಾಣಿಯ ಕರೆಬೇಕೇ ಕಣ್ಣ ಕಂಬನಿಯ ತಡೆ ಹಿಡಿದು ಉಸಿರ ಭಾರವನು ಹೊರಬೇಕೇ ಕೀರ್ತಿ ಉಂಗುರದ ತಟ್ಟೆನ ರಾಘವನ್ ಕೊಡಮ್ಮ. ಇರೋ ಇನ್ನೂ ಆರತಿ ಮಾಡ್ಲಿಲ್ಲ. ವೈದೇಹಿ, ಆರತಿ ತಟ್ಟೆ ತಗೊಂಡ್ ಬಮ್ಮ. ಒಂದು ನಿಮಿಷ ಬಾಮಗಳೇ ಬಾ ನಿಂತ್ಕೋ. ನನ್ನ ಮಗಳು ಜೊತೆರ್ಲಿ. ಈಗ ಆರತಿ ಮಾಡಿದ್ರೆ ಸೀತಾರಾಮರಿಗೆ ಆರತಿ ಮಾಡಿದ ಹಾಗಾಗುತ್ತೆ. ಯಾಕೆ ಹಾಗೆ ದುರ್ಗುಟ್ಕೊಂಡು ನೋಡ್ತಿದ್ಯಾ? ಇದನ್ನೆಲ್ಲ ನಾನೇ ತೋಚ್ಕೊಂಡು ಹೇಳ್ಬೇಕಾ? ನೀನೇ ಮುಂದೆ ನಿಂತು ಮಾಡಿಸ್ಬೇಕಪ್ಪ. ನಿಧಾನವಾಗಿ ಮಾಡಿ ಅಕ್ಕ. ಮೊದಲು ಬಲಗಾಲ್ ಒಳಗಡೆ ಇಟ್ಕೊಂಡು ಬನ್ನಿ. ನಾನು ಯಾವ ಕಾಲಿಗೆ ಒಳಗೆ ಹೋಗ್ಬೇಕು? ಈ ಮನೆಗೆ ಒಳ್ಳೆ ಬೆಳೆದಿದ್ದೀನಿ. ಮಲ್ಗಾಲಿಗೆ ಒಳಗೆ ಹೋಗ್ತೀನಿ. ಹೋಗ್ಲಿ, ಈ ಮನೆಗೆ ಕೆಟ್ಟದನ್ನ ಬಯಸ್ತಾ ಇದ್ದೀನಿ. ಈ ಎಡಗಾಲಿಟ್ಕೊಂಡೇ ಹೋಗ್ತೀನಿ. ಮಗಳೇ, ನೀನ್ ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಿದ್ಯಾ? ನೀನ್ ಯಾವಾಗ್ಲೂ ರಾಘು ಮಾಮನ್ ಜೊತೆಲೇ ಇರಬೇಕು. ಅಲ್ಲಿರೋದು 2 ಉಂಗ್ರ. ನೀನು ರಾಘು ಮಾಮ ಸೇರಿ ಪೂಜೆ ಮಾಡ್ಬೇಕು. ಹೋಗು ಮಗಳೇ. ಬಾವಸುದ ಅರ್ಶಿನ ಕುಂಕುಮ ಇಟ್ಟು ಊದ್ಗಡ್ಡೆ ಹಚ್ಚಿ ಇಬ್ರು ಪೂಜೆ ಮಾಡ್ಬಿಡಿ. ಇದೆಲ್ಲ ಯಾಕೆ ಮಾಡ್ಬೇಕು ಅತ್ತೆ? ಒಳ್ಳೇದಾಗೋದಕ್ಕೆ. ಇಲ್ಲ ಕೆಟ್ಟದ್ ಮಾಡೋರು ಯಾರಿದಾರಪ್ಪ? ಯಾರು ಇಲ್ದೇ ಇದ್ರು ಕೆಟ್ಟದಾಗಬಾರ್ದು ಅಂತ ಕೋರ್ಕೋಬೇಕಮ್ಮ. ಆಗ ದೇವರು ಒಳ್ಳೇದ್ ಮಾಡ್ತಾರೆ. ದೇವ್ರು ಯಾವಾಗ್ಲೂ ಎಲ್ಲರಿಗೂ ಒಳ್ಳೆತನ ಮಾಡೋದು. ಮಗಳೇ, ದಡ್ಡ ಪ್ರಶ್ನೆಗಳನ್ನ ಹಾಕಿ ನನ್ನ ಟೈಮ್ ವೇಸ್ಟ್ ಮಾಡಬೇಡ. ಬಾಯ್ ಮುಚ್ಕೊಂಡು ಹೋಗಿ ಪೂಜೆ ಮಾಡು. ವಸುದ, ಇದು ನಮ್ಮನೆ ಸಂಪ್ರದಾಯಮ್ಮ. ಆಶ್ರಮದಿಂದ ಪೂಜೆಯಾಗಿ ಬಂದಿರೋ ಉಂಗುರ ಯಾರ ಕೈಯಿಂದ ಯಾರ ಕೈಗೆ ಸೇರುತ್ತೋ ಅವ್ರ ಜೀವನ ಪರ್ಯಂತ ಒಬ್ಬರ ಕೈನ ಇನ್ನೊಬ್ರು ಬಿಡೋಲ್ಲ ಅನ್ನೋ ನಂಬಿಕೆ. ತಲೆಗೆ ಕೆಟ್ಟಿದೆ ನಿನ್ಗೆ? ಅದು ನಮ್ಮ ಅಣ್ಣನ ಎಂಗೇಜ್ಮೆಂಟ್ಗೆ ಅಂತ ನಮ್ಮ ಅಕ್ಕೆ ತಂದಿರೋ ಉಂಗುರ. ಏನೋ ಕರ್ಕೊಂಡು ಇದ್ದೇನೆ ನೀನು? ಹಾಗಾದ್ರೆ ಈಗ ಕೀರ್ತಿ ಕೈಯಿಂದ ರಾಘವ್ ಮಾಮಂಗೆ ಉಂಗುರ ತಂದ್ಕೊಟ್ಲಲ್ಲ, ಹಾಗಂತ ರಾಘವ್ ಮಾಮ ಕೀರ್ತಿ ಕೈನ ಕೊನೆವರೆಗೂ ಬಿಡದೇ ಇಲ್ಲ ಅಂತ ಅರ್ಥನಾ?
ದೊಡ್ಡ ಮುಂಡದೆ ಅದು ಆಶ್ರಮದಿಂದ ಸ್ವಾಮಿಗಳ ಪರವಾಗಿ ಬಂದಿರೋ ಕೈ. ನಿನ್ನ ಕೈ ರಾಘವನ್ನ ಜೀವನ ಪರ್ಯಂತ ಹಿಡಿಯೋ ಕೈ. ಹೋಗಿ ಹಿಡ್ಕೋ. ಮುಂದೆ ಬರ. ನಂಬಿಕೆಗಳಿರೋದು ನಮ್ಮ ಸಮಾಧಾನಕ್ಕೆ ಹೊರತು ಅದು ಸತ್ಯ ಅಲ್ಲ. ಸತ್ಯ ಆಗಿದ್ದಿದ್ರೆ ರಾಘವ್ ಕೈಯಿಂದ ನನ್ನ ಕೈಗೆ ಸೇರಿದ ಉಂಗುರ ಅದ್ರ ಪ್ರಭಾವ ತೋರಿಸ್ಬೇಕಿತ್ತು. ನಾನು ಬಂದ್ ಕೆಲಸ ಮುಗೀತು, ಹೋಗಿ ಬರ್ತೀನಿ. ಇರಮ್ಮ, ಊಟ ಮಾಡ್ಕೊಂಡು ಹೋಗು. ಅಯ್ಯೋ ಇಲ್ಲ, ಆಶ್ರಮದಲ್ಲಿ ಸ್ವಲ್ಪ ಕೆಲಸ ಇದೆ, ನಾ ಹೋಗ್ಲೇಬೇಕು. ಬರ್ತೀನಿ. ಇರಿರು, ಒಂದ್ ನಿಮಿಷ ಇರು. ಅನ್ಪೂರ್ಣ, ಅನ್ಪೂರ್ಣ, ಬಂದೆ. ಒಂದ್ ಲೋಟ ಜ್ಯೂಸ್ ಆದ್ರೂ ಕುಡ್ಕೊಂಡು ಹೋಗು. ನಾನು ಎಲ್ಲ ಕೇಳಿಸ್ಕೊಂಡೆ. ಇಷ್ಟು ಬೇಗ ಹೊರಟ್ಬಿಟ್ರೆ ಹೇಗೆ? ಇಲ್ಲ, ಕೆಲಸ ಇತ್ತು ಅದಕ್ಕೆ. ಸರಿ, ಜ್ಯೂಸ್ ಆದ್ರೂ ಕುಡ್ಕೊಂಡು ಹೋಗು. ಬಾ ಬಾ. ಬಾಮ, ಕೂತಿರೋ, ಈಗ ಬಂದೆ. ನಡುವೆ ಇಷ್ಟೊಂದು ಗಾಢವಾದ ಪ್ರೀತಿ ಇರುವಾಗ ಆ ಪ್ರೀತಿ ಯಾಕೆ ಸಾಯ್ಬೇಕು? ಅದನ್ನ ಬದುಕಿದ್ರೆ ಮಾತ್ರ ಈ ಮನೆಯಲ್ಲಿ ಸುನಾಮಿ ಸುಳಿಯೋಕ್ ಸಾಧ್ಯ. ಅದಾಗ್ಬೇಕು ಅಂದ್ರೆ ನೀನ್ ಇಲ್ಲೇ ಇರ್ಬೇಕು ಕೀರ್ತಿ.